Welcome friends to the circle of knowledge called Avi's Academy. You are at the right place if you are learning commerce, management and economics at undergraduation and post-graduation level, and if you are one of those who have thirst for knowledge. When we were discussing about the regular scheme and composition scheme, we said that if registration under GST is not compulsory for all the traders, it depends on their aggregate turnover. If the aggregate turnover exceeds 10 lakhs for the states like Tripura and Manipura, if it exceeds 20 lakhs for the states like Arunachal Pradesh or Sikkim, or for other states if it exceeds 40 lakh, they have to register for composition, they have to register for GST, whether it is composition or regular scheme, that is secondary. So but for certain businessmen or traders, irrespective of their aggregate turnover, whether it is 10 lakh or 20 lakh or 40 lakh, irrespective of that, they have to compulsorily register under GST. Who are those that we are discussing in this video titled GST registration? Who must take compulsory registration? Let us see the individuals or traders who has to take compulsory registration under GST Act. The traders who must take compulsory registration under GST, nothing but who must go for regular scheme of GST, are interstate taxable supply. If a businessman is supplying his goods to other state, then he has to opt for regular scheme, not composition scheme, irrespective of their turnover. Next, casual taxable person. Casual taxable persons are the traders or businessmen who moves from their states to another state, then they sell their product in that state, and after that they move to another state, the third state, and then sell their product and move on to another state. ಸೊ ಇವರು ಒಂದು ಫಿಕ್ಸ್ಡ್ ಪ್ಲೇಸಲ್ಲಿ ಬಿಸ್ನೆಸ್ ಇರಲ್ಲ ಇವರಿಗೆ. ಇವರು ಒಂದು ಪ್ಲೇಸಿನಿಂದ ಇನ್ನೊಂದು ಪ್ಲೇಸಿಗೆ ಮೂಮೆಂಟ್ ಆಗ್ತಾ ಗೂಡ್ಸನ್ನು ಸೇಲ್ ಮಾಡ್ತಾ ಇರ್ತಾರೆ. ಸೊ ಇವರನ್ನು ಫಾರ್ ಎಕ್ಸಾಂಪಲ್ ರಾಜಸ್ಥಾನಿ ಟ್ರೇಡರ್ಸನ್ನು ನಾವು ನೋಡಿರ್ಬೋದು. ಅವರು ಒಂದು ಫಿಕ್ಸ್ಡ್ ಪ್ಲೇಸಲ್ಲಿ ಇರದೆ ಮೂಮೆಂಟ್ ಆಗ್ತಾ ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇರ್ತಾರೆ. ಅವರು ಕಂಪಲ್ಸರಿಲಿ GST ಅಂಡರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಆ್ಯಂಡ್ ದೇ ಹ್ಯಾವ್ ಟು ಆಪ್ಟ್ ಫಾರ್ ರೆಗ್ಯುಲರ್ ಸ್ಕೀಮ್ ಆಫ್ GST. ನೆಕ್ಸ್ಟ್, ರಿವರ್ಸ್ ಚಾರ್ಜ್ ಟ್ಯಾಕ್ಸ್ ಲಯಬಿಲಿಟಿ. ಯಾವ ಬಿಸ್ನೆಸ್ ಮ್ಯಾನ್ ಅಥವಾ ಟ್ರೇಡರಿನ ಮೇಲೆ ರಿವರ್ಸ್ ಚಾರ್ಜ್ ಟ್ಯಾಕ್ಸ್ ಲಯಬಿಲಿಟಿ ಅಪ್ಲೈ ಆಗ್ತದೆ, ಅವರು ಕಂಪಲ್ಸರಿಲಿ ರೆಗ್ಯುಲರ್ ಸ್ಕೀಮನ್ನೇ ಆಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್, ಏಜೆಂಟ್ಸ್ ಆಫ್ ಸಪ್ಲೈಯರ್ಸ್. ಸಪ್ಲೈಯರಿನ ಯಾರಾದರೂ ಏಜೆಂಟ್ ಇದ್ದರೂ ಕೂಡ ಅವರು ರೆಗ್ಯುಲರ್ ಸ್ಕೀಮನ್ನು ಕಂಪಲ್ಸರಿಲಿ ಆಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್, ನಾನ್ ರೆಸಿಡೆಂಟ್ ಟ್ಯಾಕ್ಸೇಬಲ್ ಪರ್ಸನ್. ರೆಸಿಡೆಂಟ್ ಟ್ಯಾಕ್ಸೇಬಲ್ ಪರ್ಸನ್ಸ್ನವರು ಕೂಡ GSTಯಲ್ಲಿ ರೆಗ್ಯುಲರ್ ಸ್ಕೀಮನ್ನೇ ಆಪ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಪರ್ಸನ್ಸ್ ರಿಕ್ವೈರ್ಡ್ ಟು ಡಿಡಕ್ಟ್ ಟ್ಯಾಕ್ಸ್ ಎಟ್ ಸೋರ್ಸ್. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಕೆಲವೊಂದು ಅಥಾರಿಟೀಸ್ಗಳಿಗೆ, ಎಸ್ಪೆಷಲಿ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್ ಆಗಿರ್ಬೋದು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಗೌರ್ಮೆಂಟ್ ಏಜೆನ್ಸೀಸ್ ಆಗಿರ್ಬೋದು, ಅವರು ಬೇರೆಯವರಿಂದ ಗೂಡ್ಸನ್ನು ರಿಸೀವ್ ಮಾಡುವಾಗ ಟ್ಯಾಕ್ಸನ್ನು ಸೋರ್ಸಲ್ಲೇ ಡಿಡಕ್ಟ್ ಮಾಡುವಂತಹ ಪವರನ್ನು ಕೊಟ್ಟಿದೆ ಎಟ್ ದ ರೇಟ್ ಆಫ್ 2%. ಫಾರ್ ಎಕ್ಸಾಂಪಲ್, ಜಸ್ಟ್ ರಿಸ್ಯೂಮ್ ಮಾಡ್ಕೊಳ್ಳಿ, ಇಫ್ ಅ ಗೌರ್ಮೆಂಟ್ ಕಾಲೇಜ್ ಈಸ್ ಪರ್ಚೇಸಿಂಗ್ ಸರ್ಟೇನ್ ಇಕ್ವಿಪ್ಮೆಂಟ್ಸ್ ಹೂಸ್ ಕಾಸ್ಟ್ ಈಸ್ ಮೋರ್ ದ್ಯಾನ್ 2.5 lakh, 2.5 ಲಕ್ಷಕ್ಕಿಂತ ಜಾಸ್ತಿಯ ಇಕ್ವಿಪ್ಮೆಂಟನ್ನು ಒಂದು ಗೌರ್ಮೆಂಟ್ ಕಾಲೇಜ್ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಪರ್ಚೇಸ್ ಮಾಡೋದಾದರೆ, ಯಾರು ಅವರಿಗೆ ಆ ಗೂಡ್ಸನ್ನು ಅಥವಾ ಮೆಟೀರಿಯಲನ್ನು ಸಪ್ಲೈ ಮಾಡ್ತಾರೆ ಅವರ ಬಿಲ್ಲಿನಲ್ಲಿ 2.5 lakhsಗಿಂತ ಹೆಚ್ಚಾದ ಬಿಲ್ಲಿನಲ್ಲಿ GSTಯನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ, ರೈಟ್? ಸೊ ಹಾಗಿರುವಾಗ ಯಾರಿಗೆಲ್ಲ ಟ್ಯಾಕ್ಸನ್ನು ಸೋರ್ಸಲ್ಲಿ ಡಿಡಕ್ಟ್ ಮಾಡುವಂತಹ ಪವರನ್ನು GST ಆ್ಯಕ್ಟ್ ಕೊಟ್ಟಿದೆ, ದಟ್ ಈಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆರ್ ಏಜೆನ್ಸೀಸ್ ಆರ್ ಕಾಲೇಜಸ್, ಅವರು ಏನು ಮಾಡ್ಬೋದು ಅಂತ ಹೇಳಿದರೆ, ಎಷ್ಟು GST ಟ್ಯಾಕ್ಸ್ ಇದೆ ಆ ಸಪ್ಲೈನ ವ್ಯಾಲ್ಯೂನ 2%ಅನ್ನು GST ಟ್ಯಾಕ್ಸಿಂದ ಲೆಸ್ ಮಾಡಿ ಉಳಿದದನ್ನು ಕೊಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಜಸ್ಟ್ ರಿಸ್ಯೂಮ್ ಮಾಡ್ಕೊಳ್ಳಿ, ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದಾರೆ, ಅದಕ್ಕೆ 12% GST ಅಪ್ಲೈ ಆಗಿದೆ. ಅಂದರೆ ಯಾರು ಸಪ್ಲೈಯರ್ ಇರ್ತಾರೆ, ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಗೂಡ್ಸನ್ನು ಸಪ್ಲೈ ಮಾಡಿದ್ದಾರೆ, ಅವರು 12% GSTಯನ್ನು ಚಾರ್ಜ್ ಮಾಡಿದ್ದಾರೆ. ಸೊ ಪೇಮೆಂಟ್ ಮಾಡುವಾಗ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಂಟೈರ್ ಇನ್ವಾಯ್ಸ್ ಅಲ್ಲಿ ಏನು ಸ್ಪೆಸಿಫೈ ಮಾಡಿದ್ದಾರೆ, ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮತ್ತು GST, ಅದನ್ನು ಸಪ್ಲೈಯರಿಗೆ ಪೇ ಮಾಡಬೇಕಾಗ್ತದೆ. ಬಟ್ ಯಾರಿಗೆಲ್ಲ ಪವರ್ ಇರ್ತದೆ ಟ್ಯಾಕ್ಸನ್ನು ಸೋರ್ಸಲ್ಲೇ ಡಿಡಕ್ಟ್ ಮಾಡ್ಬೋದು ಅಂತ, ಅವ್ರೇನು ಮಾಡ್ಬೋದು ಅಂತ ಹೇಳಿದರೆ 12%ಅಲ್ಲಿ 2%ಅನ್ನು ಅವರೇ ಇಟ್ಕೊಂಡು ಉಳಿದ 10%ಅನ್ನು
ಟ್ಯಾಕ್ಸ್ ಇದು ಪ್ರಪೋರ್ಷನ್ ಮಾತಾಡ್ತಾ ಇರೋದು, ಅದನ್ನು ಸಪ್ಲೈಯರಿಗೆ ಪೇಮೆಂಟ್ ಮಾಡಬೇಕಾಗ್ತದೆ. ಅವರನ್ನು ನಾವು ಪರ್ಸನ್ಸ್ ರಿಕ್ವೈರ್ಡ್ ಟು ಡಿಡಕ್ಟ್ ಟ್ಯಾಕ್ಸ್ ಅಟ್ ಸೋರ್ಸ್ ಅಂತ ಕರಿತೇವೆ. ಸೊ ಎಷ್ಟು ಅವರು ದಟ್ ಈಸ್ 2% ಏನು TDS ಅನ್ನು ಲೆಸ್ ಮಾಡಿದ್ದಾರೆ ಅದನ್ನು ನೆಕ್ಸ್ಟ್ ಮಂತಿನ 10th ಒಳಗಡೆ ಪೇಮೆಂಟ್ ಮಾಡಬೇಕು ಗೌರ್ಮೆಂಟಿಗೆ. ಅದರ್ವೈಸ್ ಯಾರು ಡಿಡಕ್ಟ್ ಮಾಡಿದ್ದಾರೆ ಅವರ ಮೇಲೆ ಪೆನಾಲ್ಟಿ ಕೂಡ ಬೀಳ್ತದೆ. ಸೊ ಪರ್ಸನ್ಸ್ ರಿಕ್ವೈರ್ಡ್ ಟು ಡಿಡಕ್ಟ್ ಟ್ಯಾಕ್ಸ್ ಎಟ್ ಸೋರ್ಸ್ ಅಂಡರ್ ಸೆಕ್ಷನ್ 15 ಆಫ್ ದಿ CGST/SGST ಆ್ಯಕ್ಟ್ ಅವರು ಕಂಪಲ್ಸರಿಲಿ GSTಯಲ್ಲಿ ರೆಗ್ಯುಲರ್ ಸ್ಕೀಮನ್ನೇ ಆಪ್ಟ್ ಮಾಡ್ಕೊಳ್ಬೇಕು ಅಥವಾ GSTಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಬೇಕು. ಅದೇ ರೀತಿ ಪರ್ಸನ್ಸ್ ರಿಕ್ವೈರ್ಡ್ ಟು ಕಲೆಕ್ಟ್ ಟ್ಯಾಕ್ಸ್ ಎಟ್ ಸೋರ್ಸ್. ಸೊ ಕಾಮರ್ಸ್ ಎಗ್ರಿಗೇಟರ್ಸ್ ಯಾರು ಇರ್ತಾರೆ ಅವರು ಜನರಲಿ ಬಿಸ್ನೆಸ್ ಮಾಡೋದು, ಒಂದು ಅವರ ಬಿಸ್ನೆಸ್ ಏನು ಅಂತ ಹೇಳಿದರೆ ದೇ ಆ್ಯಕ್ಟ್ ಲೈಕ್ ಮಿಡಲ್ ಮ್ಯಾನ್ ಬಿಟ್ವೀನ್ ದ ಸಪ್ಲೈಯರ್, ದಟ್ ಈಸ್ ಸೆಲ್ಲರ್ ಆ್ಯಂಡ್ ದ ಪರ್ಚೇಸರ್, ದ ಕಸ್ಟಮರ್. ಇಫ್ ಯು ಟೇಕ್ ಫ್ಲಿಪ್ಕಾರ್ಟ್, ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಒಂದು ರೀತಿಯ ಮೀಡಿಯೇಟರ್ ಥರ ಕೆಲಸ ಮಾಡೋದು. ಯಾವುದೋ ಒಂದು ಕಡೆಯಲ್ಲಿ, ದೇಶದ ಯಾವುದೋ ಒಂದು ಕಡೆಯಲ್ಲಿ ಒಬ್ಬರು ಸಪ್ಲೈಯರ್ ಅಥವಾ ಸೆಲ್ಲರ್ ಇರ್ತಾರೆ, ಅವರಿಂದ ಪ್ರಾಡಕ್ಟನ್ನು ಇನ್ನೊಬ್ಬ ಕಸ್ಟಮರಿಗೆ ರೀಚ್ ಆಗುವ ಹಾಗೆ ಮಾಡ್ತಾರೆ. ಸೊ ಇವರು TCS ಅಥವಾ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕು ಸಪ್ಲೈಯರಿಗೆ ಪೇಮೆಂಟ್ ಮಾಡುವುದಕ್ಕಿಂತ ಮೊದಲು. ಜಸ್ಟ್ ಎಸ್ಯೂಮ್ ಮಾಡ್ಕೊಳ್ಳಿ, ನಾನೊಂದು ಪ್ರಾಡಕ್ಟನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೇನೆ. ಆ ಪ್ರಾಡಕ್ಟ್ ಮುಂಬೈಯಲ್ಲಿರುವ ಸಪ್ಲೈಯರಿಂದ ಬರ್ತಾ ಇದ್ದಾರೆ ಥ್ರೂ ಫ್ಲಿಪ್ಕಾರ್ಟ್. ಸೊ ಏನಾಗ್ತದೆ ಅಂತ ಹೇಳಿದರೆ ನಾನು ಪೇಮೆಂಟ್ ಮಾಡ್ತೇನಲ್ಲ, ಆ ಪೇಮೆಂಟ್ ಹೋಗೋದು ಫ್ಲಿಪ್ಕಾರ್ಟಿಗೆ ಫಸ್ಟ್. ಫ್ಲಿಪ್ಕಾರ್ಟಿಗೆ ಹೋದಾಗ ಫ್ಲಿಪ್ಕಾರ್ಟ್ನವರು ಏನು ಮಾಡಬೇಕು ಅಂತ ಹೇಳಿದರೆ ಟ್ಯಾಕ್ಸನ್ನು 1% ಟ್ಯಾಕ್ಸ್ ಏನಿದೆ ಅದನ್ನು ಪೇಮೆಂಟ್ ಯಾರಿಗೆ ಹೋಗಬೇಕು, ದ ಸೆಲ್ಲರಿಗೆ ಹೋಗಬೇಕು. ಸೆಲ್ಲರಿಗೆ ಪೇಮೆಂಟ್ ಹೋಗುವಾಗ ಆ ವ್ಯಾಲ್ಯೂನಲ್ಲಿ 1% ಟ್ಯಾಕ್ಸನ್ನು ಕಟ್ ಮಾಡಿ ಉಳಿದ ವ್ಯಾಲ್ಯೂವನ್ನು ಆ್ಯಕ್ಚುಯಲ್ ಸೆಲ್ಲರಿಗೆ ಫ್ಲಿಪ್ಕಾರ್ಟ್ನವರು ಕೊಡಬೇಕು. ಏನು 1% ಕಟ್ ಮಾಡಿದ್ದಾರೆ ಅದನ್ನು ಇಮಿಡಿಯೇಟ್ ಆಗಿ, ದಟ್ ಈಸ್ ನೆಕ್ಸ್ಟ್ ಮಂತಿನ 10th ಒಳಗಡೆ ಗೌರ್ಮೆಂಟಿಗೆ ಪೇಮೆಂಟ್ ಮಾಡಬೇಕು. ಇವರನ್ನು ನಾವು TCS ಅಥವಾ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ ಅಂತ ಕರಿತೇವೆ. ಸೊ ಇದು ಅಪ್ಲೈ ಆಗೋದು ಕಾಮರ್ಸ್ ಎಗ್ರಿಗೇಟರ್ಸ್ಗಳಿಗೆ. ಸೊ ಕಾಮರ್ಸ್ ಎಗ್ರಿಗೇಟರ್ಸ್ಗಳು ಇದ್ದರೆ, ಅಂದರೆ ಫ್ಲಿಪ್ಕಾರ್ಟ್ನಂಥವರು ಕಾಂಪೋಸಿಷನ್ ಸ್ಕೀಮನ್ನು ಚೂಸ್ ಮಾಡಲಿಕ್ಕಿಲ್ಲ, ದೇ ಹ್ಯಾವ್ ಟು ಆಪ್ಟ್ ಫಾರ್ ರೆಗ್ಯುಲರ್ ಸ್ಕೀಮ್. Next, input service distributor. Input service distributor we have discussed previously in the video. I will provide a link here. Just click on the link to watch who are input service distributors. So input service distributors must opt for GST scheme irrespective of their turnover. At the same time, even e-commerce operators also opt for regular scheme. Next, persons supplying online information and database access or retrieval services. If any persons or agencies, if they are providing online information and or database access related services, then they have to compulsorily register under GST. Apart from previously discussed traders and businessmen, the manufacturer who manufactures certain specific goods are also compulsion to opt for regular scheme as per government India notification. So who are those manufacturers who must opt for regular scheme? Let us see here. So manufacturer of specific goods, ice cream, the manufacturer of ice cream, pan masala, tobacco products or tobacco substitutes, these must have to opt for regular scheme. So ಯಾರೆಲ್ಲ ಐಸ್ ಕ್ರೀಮನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು ರೆಗ್ಯುಲರ್ ಸ್ಕೀಮನ್ನೇ ಆಪ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಮೂಲ್ ಐಸ್ ಕ್ರೀಮ್ಸ್ ಇದೆ, ಅದೇ ರೀತಿ ಐಡಿಯಲ್ಸ್ ಐಸ್ ಕ್ರೀಮ್ ಇದೆ. ಸೊ ದೇ ಹ್ಯಾವ್ ಟು ಕಂಪಲ್ಸರಿಲಿ ಆಪ್ಟ್ ಫಾರ್ ರೆಗ್ಯುಲರ್ ಸ್ಕೀಮ್. ಸೊ ಇಲ್ಲಿ ಹೇಳಿರೋದು ಮ್ಯಾನುಫ್ಯಾಕ್ಚರರ್ ಆಫ್ ಸ್ಪೆಸಿಫಿಕ್ ಗೂಡ್ಸ್, ಈ ಗೂಡ್ಸ್. ಬಟ್ ಈ ಗೂಡ್ಸನ್ನು ಯಾರು ಸಪ್ಲೈ ಮಾಡ್ತಾರೆ, ಐಸ್ ಕ್ರೀಮನ್ನು ಯಾರು ಸೇಲ್ ಮಾಡ್ತಾರೆ, ಅವರು ಕಂಪಲ್ಸರಿಲಿ ರೆಗ್ಯುಲರ್ ಸ್ಕೀಮನ್ನು ಆಪ್ಟ್ ಮಾಡ್ಕೊಳ್ಬೇಕು ಅಂತ ಇಲ್ಲ. ಬಟ್ ಮ್ಯಾನುಫ್ಯಾಕ್ಚರರಿಗೆ ಮಾತ್ರ, ಈ 4 ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವವರಿಗೆ ಮಾತ್ರ ರೆಗ್ಯುಲರ್ ಸ್ಕೀಮ್ ಕಂಪಲ್ಸರಿಲಿ ಅಪ್ಲೈ ಆಗ್ತದೆ, ಉಳಿದವರಿಗೆ ಸೆಲ್ಲರ್ಸ್ಗಳಿಗೆ ಅಪ್ಲೈ ಆಗೋದಿಲ್ಲ. ಸೊ ದೀಸ್ ಆರ್ ದಿ ಇಂಡಿವಿಜುವಲ್ಸ್ ಹೂ ಹ್ಯಾವ್ ಟು ಕಂಪಲ್ಸರಿಲಿ ಟೇಕ್ ರೆಗ್ಯುಲರ್ ಸ್ಕೀಮ್ ಅಂಡರ್ GST. Thank you guys for watching the video. If you like the video, give a thumbs up and subscribe to the channel by clicking subscribe button. If you want to share the video, you can share the video because you can learn to share and share to learn. If you want to get continuous notification, click the bell icon there. And if you have comments, doubts, clarification, please write here. Thank you.
Once again, thank you all.